ಪ್ರಭುಗಳೇ ನಮಸ್ಕಾರ. ಏನು ಸಮಾಚಾರ? ಡೈಲಿ ಥರ ನಮ್ಮ ಡಿ ಸಿ ಅವ್ರನ್ನು ಇವತ್ತು ಪಿಕ್ ಮಾಡಿಕೊಂಡು ಹಂಗೆ ಬಿಲ್ಡಿಂಗ್ ಹತ್ರ ಬಂದ್ವಿ. ಬಿಲ್ಡಿಂಗ್ ಅದೇ ಸೇಮ್ ನೆನೆ ಯಾವ ಬಿಲ್ಡಿಂಗಲ್ಲಿ ಕೆಲಸ ಮಾಡಿದ್ವಿ ಅದೇ ಬಿಲ್ಡಿಂಗಲ್ಲಿ ಕೆಲಸ ಇತ್ತು. ಹಂಗೆ ಬರೋ ಟೂಲ್ಸ್ ಎಲ್ಲ ಎತ್ತಾಕೊಂಬಂತಿದ್ವಿ. ನೋಡ್ರಿ ನಮ್ಮ ಡಿ ಸಿ ಅವರು ಮತ್ತು ನಮ್ಮ ಮನು ಅಣ್ಣವ್ರು ಇಬ್ಬರು ಕಟ್ಟಿಂಗ್ ಹಿಡಿತವ್ರೆ. ಹೆವಿ ಧೂಳು ಅಂದರೆ ಧೂಳು. ಯಾಕೆ ಅಂತ ಕೇಳ್ತೀರಾ? ಧೂಳು ಬರ್ತಾನೆ ಐತೆ, ಇಡೀ ಬಿಲ್ಡಿಂಗ್ ಎಲ್ಲ ಬರೀ ಧೂಳು ತುಂಬ್ಕೊಂಡೈತೆ. ಒಟ್ಟಿನಲ್ಲಿ ಇಬ್ಬರು ಕಟ್ಟಿಂಗ್ ಆಗ್ತಾಯಿದ್ರು. ಧೂಳು ನೋಡಿ ಹೆಂಗೆ ತುಂಬ್ಕೊಂಡಿದೆ ಇಡೀ ಬಿಲ್ಡಿಂಗ್ ಪೂರ್ತಿ. ಸಂದಿಲಿರೋದ್ರಿಂದ ಬೆಳಕೇನೋ ಇದೆ, ಬಟ್ ಗಾಳಿ ಏನು ಹೋಗ್ತಾ ಇಲ್ಲ ಆ ಕಡೆ ಈ ಕಡೆ. ಕಟ್ಟಿಂಗು ಮುಗೀತು. ಈ ಕಡೆ ಫಸ್ಟ್ ಫ್ಲೋರ್ ಚಿಪ್ಪಿಂಗ್ ಎಲ್ಲ ಮುಗೀತು. ಸೆಕೆಂಡ್ ಫ್ಲೋರ್ ಕಟ್ಟಿಂಗು ಚಿಪ್ಪಿಂಗು ಬಾಕಿ ಐತೆ. ನೋಡ್ರಿ ಆರಾಮಾಗಿ 2 ದಿನ 3 ದಿನ ಮಾಡೋ ಕೆಲಸ ನಾವು ಒಂದೇ ದಿವಸದಲ್ಲಿ ಮುಗಿಸ್ತಾ ಇದ್ದೀವಿ. ಒಂದೇ ದಿವಸದಲ್ಲಿ ಮುಗಿಸ್ತೀವಿ ಅಂತ ಓನರ್ಗೆ ಹೇಳಿದ್ರಿಂದನೇ ಮುಗಿಸ್ತಾ ಇದ್ದೀವಿ. ನೋಡ್ರಿ ಸೆಕೆಂಡ್ ಫ್ಲೋರ್ದು ಆಲ್ರೆಡಿ ಕಟ್ಟಿಂಗ್ ಆಗಿದೆ. ಅಲ್ಲಿನ್ನ ಕಟ್ಟಿಂಗ್ ಆಗ್ತವ್ರು ನೋಡ್ರಿ ನಮ್ಮ ರಾಕಿ ಬಾಯ್ ಅಂದರೆ ಮಿಸ್ಟರ್ ಡಿ ಸಿ ಅವರು. ಹೋದ ಸತಿ ಇದನ್ನೆಲ್ಲ ಮೋಲ್ಡ್ ನಾವೇ ಹಾಕಿದ್ವಿ. ಈ ಸತಿನೂ ಮೋಲ್ಡು ಹಾಕೋದಿದೆ, ಮೇಲೆ ಇದೆ. ಬನ್ನಿ ತೋರಿಸ್ತೀನಿ. ನಮ್ಮ ಹುಡುಗರು ಇನ್ನೂ ಇಬ್ಬರು ಅವರೇ. ಇವರೆಲ್ಲ ಕಂಬಿ ಕೊಟ್ಟವರು, ನಮ್ಮವರೆಲ್ಲ ಬಂದರು ನೋಡ್ರಿ. ನಮ್ಮವರಿಬ್ಬರು ಅಲ್ಲಿದ್ದಾರೆ. ಅಲ್ಲಿಂದ ಬಂದು ಎಲ್ಲ ಪೈಪ್ ಸೆಟ್ಟಿಂಗ್ ಮಾಡಬೇಕಾಯ್ತು. ಆಲ್ರೆಡಿ ಪೈಪ್ ಸೆಟ್ಟಿಂಗ್ ಆಯಿತು. ಇನ್ನೇನು ಅನ್ಕೋಬೇಡಿ, ಪೈಪ್ ಸೆಟ್ಟಿಂಗ್ ಮಾಡ್ತಾಯಿದ್ದೀವಿ. ಪೈಪ್ ಸೆಟ್ಟಿಂಗ್ ಮಾಡೋದು ಚಿಪ್ಪಿಂಗ್ ಎಲ್ಲ ಮುಗ್ದೋಗಿದೆ. ಇದೆಲ್ಲ ಸಿಂಗಲ್ ಬೆಡ್ರೂಮ್ ಮನೆ ಥರ. ಫಸ್ಟು ನೀಟಾಗಿ ಬಾಕ್ಸ್ ಕಟಿಂಗ್ ಮಾಡ್ಕೊಂಡ್ವಿ. ಯಾಕೆಂದರೆ ಫಸ್ಟ್ ಬಾಕ್ಸ್ ಕಟ್ ಮಾಡ್ಕೊಬಿಟ್ರೆ ಆರಾಮಾಗಿ ಪೈಪ್ ಸೆಟ್ ಮಾಡ್ತಾ ಫಸ್ಟೇ ಇಟ್ಕೊಂಬಂದ್ಬಿಡ್ಬೋದು ಬಾಕ್ಸ್ಗಳನ್ನ. ಅದಕ್ಕೆ ಫಸ್ಟು ಬಾಕ್ಸ್ನ ಕಟ್ ಮಾಡ್ಕೊಂಡಿದ್ದಕ್ಕೆ ನಮಗೂ ಈಸಿ ಆಯಿತು. ನೋಡಿ ರಾಕಿ ಅವರು ರಾಕಿಂಗಾಗಿ ಬಾಕ್ಸ್ನ ಕಟ್ ಮಾಡ್ತವ್ರೆ. ಮಿಸ್ಟರ್ ಡಿ ಸಿ ಆಲ್ಸೋ. ಹಂಗೆ ನೀಟಾಗಿ ಎಲ್ಲ ಪೈಪ್ ಸೆಟ್ ಮಾಡ್ಕೊಂಡು ಬಂದ್ವಿ. ಒಂದು ಮನೆ ಪೈಪ್ ಸೆಟ್ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು. ಮಧ್ಯಾಹ್ನ ಆಗಿದ್ದರಿಂದ ಎಲ್ಲ ಪೈಪ್ ಸೆಟ್ ಮಾಡಿ ಇನ್ನೊಂಚೂರು ಅಂತ ಹೇಳ್ಬಿಟ್ಟು ನಾನು ಊಟ ತರೋಕ್ಕೆ ಹೋದೆ. ಹೋಗಿ ಊಟ ತಗೊಬಂದೆ. ಊಟ ತಗೊಬಂದ್ಮೇಲೆ ಇನ್ನೇನಿದು ಸೆಕೆಂಡ್ ಫ್ಲೋರು ಕೆಲಸ ಬಾಕಿ ಇತ್ತಲ್ಲ, ಅದನ್ನು ಒಬ್ಬರು ಚಿಪ್ಪಿಂಗ್ ಹೊಡಿತಾಯಿದ್ರೆ, ಇನ್ನೊಬ್ಬರು ಪೈಪ್ ಸೆಟ್ಟಿಂಗ್ ಮಾಡ್ಕೊಬರೋಣ ಅಂತ ಎಲ್ಲ ಪೈಪ್ ಸೆಟ್ ಮಾಡ್ಕೊಬಂದರು. ಒಟ್ಟಿನಾಗೆ ಇವತ್ತು ಈ ಸೆಕೆಂಡ್ ಫ್ಲೋರು ಮುಗಿಬೇಕಾಗಿತ್ತು. ಅದಕ್ಕೆ ಎಲ್ಲ ನೀಟಾಗಿ ಮುಗಿಸಿದ್ವಿ. ನೋಡಿರಿ ಎಲ್ಲ ಪೈಪ್ ಸೆಟ್ಟಿಂಗು ಎಲ್ಲ ನೀಟಾಗಿ ಮುಗಿದಿದೆ. ಎರಡೂ ಸಿಂಗಲ್ ಬೆಡ್ರೂಮ್ ಮನೆಯೇ. ಅದೇ ಥರ ಇದೆ, ಬಟ್ ಸಿಂಗಲ್ ಬೆಡ್ರೂಮ್ ಮನೆ ಎಲ್ಲ ಇದು ಡೂಪ್ಲೆಕ್ಸ್ ಥರ ಮಾಡ್ಕೊತಾ ಇದ್ದಾರೆ ಓನರು. ಎಲ್ಲ ಕೆಲಸ ಮುಗಿದಿಂದ ಎಲ್ಲ ಐಟಮ್ನ ಪ್ಯಾಕ್ ಮಾಡಿ ಮೂಲೆಗೆ ಅಲ್ಲಲ್ಲೇ ಬಿಸಾಕಿ, ಎಲ್ಲೆಲ್ಲಿ ಬಿಸಾಕಬೇಕು ಅಲ್ಲಿಗೆ ನಾವು ನಮ್ಮ ಬ್ಯಾಗ್ ಎತ್ಕೊಂಡು ಹಂಗೆ ಬಂದ್ವಿ. ಆಂದಿವೆ ಹಂಗೆ ಟೀಗೆ ಅಂತ ಹಾಕಿ ಟೀನು ಪಪ್ಸು ತಿಂದು ಅಲ್ಲಿಂದ ನಮ್ಮ ಬಾವನ ಕಾರ್ ಇಸ್ಕೊಬರ್ಬೇಕಾಯ್ತು. ಅದಕ್ಕೆ ಗ್ಯಾರೇಜ್ ಹತ್ರ ಬಂದ್ವಿ. ಬರಬೇಡ ಅಂದ್ರೂ ನಮ್ಮ ಚಡ್ಡಿ ಚಿಕ್ಕ ಇಲ್ಲ ಬರ್ತೀನಿ ಅಂತ ಬಂದ. ನಮ್ಮ ಚಡ್ಡಿ ಚಿಕ್ಕನೂ ತಗೊಂಡೋಗಿದ್ದೆ. ಅಲ್ಲಿಂದ ಹಂಗೆ ನಮ್ಮ ದುಬ್ಬಂಗೆ ಒಂಚೂರು ಜೀನಿ ತಗೋಬೇಕಾಯ್ತು. ಜೀನಿ ತೊಗೊಂಡು ಅಲ್ಲಿಂದ ಹೊರಟು ಮನೆ ಹತ್ರ ಬಂದು ಇಷ್ಟೇ ಇವತ್ತು ವಿಡಿಯೋ. ನಿಮಗೆ ಗೊತ್ತಿರೋ ಹಂಗೆ ಯಾವುದೇ ಥರದ ಎಲೆಕ್ಟ್ರಿಕಲ್, ಇಂಟೀರಿಯರ್ ವರ್ಕ್, ಬಿಲ್ಡಿಂಗ್ ವರ್ಕ್ ಯಾವುದೇ ಇದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಬಾಯ್.